ಓಂ ಶ್ರೀಕಂಠೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಬಣ್ಣಗಳಿಂದ ಆಗ್ಬೋದು, ನಾವು ಧರಿಸ್ತಕ್ಕಂಥ ಬಟ್ಟೆಗಳು, ವಸ್ತ್ರಗಳು ಎಲ್ಲವೂ ಕೂಡ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಿದಾಗ ಆ ಮನಸ್ಸು ನಮ್ಮ ಸಮಾಜದ ಮೇಲೆ ಪ್ರಭಾವ ಬೀರುತ್ತೆ. ಸಮಾಜದ ಜೊತೆಗೆ ನಮ್ಮ ಜೀವನದ ಮೇಲೂ ಕೂಡ ಎಷ್ಟೋ ಸರಿ ಇದರ ಪ್ರಭಾವ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ಒಂದು ಯುಗಾದಿಯ ತನಕ 3 ರಾಶಿಯವರು ಕಪ್ಪು ಬಟ್ಟೆಯನ್ನು ಹೆಚ್ಚಿಗೆ ಕಪ್ಪು ಬಟ್ಟೆ ಇದೆ ಸರ್, ನಮ್ಗೆ ಯೂನಿಫಾರ್ಮ್ ಇದೆ ಅಥವಾ ನಮ್ಗೆ ಯಾವುದೋ ಇದಿದೆ ಅಂದರೆ ಅದು ಬೇರೆ. ಆದರೆ ಕಪ್ಪು ಬಟ್ಟೆಯನ್ನು 3 ರಾಶಿಯವರು ಯುಗಾದಿ ಅಂದರೆ ಮಾರ್ಚ್ 19 ತನಕ ಹೆಚ್ಚಿಗೆ ಧರಿಸೋದು ಅಷ್ಟು ಶುಭ ಅಲ್ಲ. ಏನು ನಾವು ಧರಿಸ್ತೀವಿ, ನಮಗಿದು ಅಂತ ಹೇಳಿದ್ರೆ ಅದು ಬೇರೆ. ಆದರೆ 12 ರಾಶಿಗಳಲ್ಲಿ 3 ರಾಶಿಯವರಿಗೆ ಮಾತ್ರ ಈ ಒಂದು ವಿಷಯ ಅನ್ವಯಿಸೋದ್ರಿಂದ 3 ರಾಶಿಯವರು ಕಪ್ಪು ಬಟ್ಟೆಯನ್ನು ಯುಗಾದಿಯ ತನಕ ಧರಿಸುವುದು ಅಷ್ಟು ಶುಭ ಅಲ್ಲ. ಯಾಕೆಂದರೆ ನಾವು ಧರಿಸೋ ಬಟ್ಟೆಗಳು ನಮಗೆ ಮನಃಶಾಂತಿಯನ್ನು ಕೊಡುತ್ತೆ. ಹಣೆ ಬರಹವನ್ನು ಕೂಡ ಕೆಲವು ಸಾರಿ ಬದಲಾಯಿಸಿ. ನೀವು ಯಾರಾದರೂ ಮನೆಗೆ ಹೋದಾಗ ನಮ್ಮ ವಸ್ತ್ರಗಳನ್ನು ನೋಡಿ, ನಾವು ಹಾಕಿರ್ತಕ್ಕಂಥ ಬಟ್ಟೆ ಆಗ್ಬೋದು ಅಥವಾ ಒಂದು ಆಫೀಸ್ ಆಗ್ಬೋದು, ತಕ್ಷಣ ಅವರು ವ್ಯಕ್ತಿಯನ್ನು ತಕ್ಷಣ ಬಟ್ಟೆ ನೋಡಿದಾಗ ಒಂದಷ್ಟು ಆ ಬಟ್ಟೆ ಕೂಡ ನಮಗೆ ಗೌರವವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ಆದರೆ ಒಂದೊಂದು ಬಣ್ಣಕ್ಕೂ ಕೂಡ ಒಂದೊಂದು ಗ್ರಹ ಪ್ರತಿನಿಧಿಸ್ತಕ್ಕಂಥದ್ದಾಗಿರುತ್ತೆ. ಕೆಲವು ಬಣ್ಣಗಳು ಅದೃಷ್ಟ ಕೊಡುತ್ತೆ, ಕೆಲವು ಬಣ್ಣಗಳು ದುರಾದೃಷ್ಟವನ್ನು ಕೊಡುತ್ತೆ. ಇನ್ನು ಕಪ್ಪು ಬಣ್ಣದ ವಿಷಯವಾಗಿ ಬಂದಾಗ 7 ಬಣ್ಣಗಳಲ್ಲಿ ಕಪ್ಪು ಬಣ್ಣಕ್ಕೆ ನಾವು ಶನಿಯ ಪ್ರತೀಕ ಕೂಡ ಆಗಿರುತ್ತೆ. ವಿಶ್ವದಲ್ಲಿ ಪ್ರತಿ ವಸ್ತುವಿಗೂ ಕೂಡ ತನ್ನದೇ ಆದ ಶಕ್ತಿ ಇರುತ್ತೆ. ಹಾಗೆ ಬಣ್ಣಗಳಲ್ಲೂ ಕೂಡ ತನ್ನದೇ ಆದ ಶಕ್ತಿ ಇರತಕ್ಕಂಥದ್ದು. 12 ರಾಶಿಗಳ ಮೇಲೂ ಕೂಡ ಈ ಒಂದು 7 ಬಣ್ಣಗಳ ಪ್ರಭಾವ ಬೀರ್ತಕ್ಕಂಥದ್ದು ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕಪ್ಪು ಎಲ್ಲರಿಗೂ ಶುಭ ಅಲ್ಲ, ಕೆಲವರಿಗೆ ಶುಭ, ಕೆಲವರಿಗೆ ಅಶುಭ. ಅದೇ ರೀತಿ ಮಾನಸಿಕ ಒತ್ತಡ ಇರ್ತಕ್ಕಂಥದ್ದು, ಅನಾರೋಗ್ಯ ಕಾಡ್ತಕ್ಕಂಥದ್ದು, ಒಂದು ಚಂಚಲತೆ ಬರ್ತಕ್ಕಂಥದ್ದು, ನಿರ್ಲಕ್ಷ್ಯತನ ಬರ್ತಕ್ಕಂಥದ್ದು. ಆದರೆ ಇದೆಲ್ಲಕ್ಕನ್ನು ನಾವು ಅಯ್ಯಪ್ಪ ಸ್ವಾಮಿಗಳು ಕಪ್ಪು ಬಣ್ಣ ಅಂದಾಗ ಅದು ವ್ರತ. ಆ ವ್ರತ ಹಾಕಿದಾಗ ನಾವು ವ್ಯಾಮೋಹಗಳನ್ನು ಬಿಡಬೇಕು, ಹಾಗೆ ಭಗವಂತನ ಕಡೆಯೇ ಗಮನ ಇಡಬೇಕು ಅಂತಕ್ಕಂಥದ್ದು ಕೂಡ ಅಲ್ಲಿನ ಕಪ್ಪು ಬಣ್ಣ. ಆದರೆ ಇವತ್ತಿನ ಈ ಕಪ್ಪು ಬಣ್ಣ ಈ ಒಂದು 3 ರಾಶಿಗಳ ಮೇಲೆ ಯುಗಾದಿಯ ತನಕ ಹೆಚ್ಚಿಗೆ ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಆ 3 ರಾಶಿಗಳು ಯಾವುದು? ಪ್ರಪ್ರಥಮವಾಗಿ ಮೇಷರಾಶಿಯವರಿಗೆ ನಾವು ಅದರ ಅಧಿಪತಿ ಕೂಡ ಕುಜ ಆಗಿರ್ತಾನೆ. ಹಾಗೆಯೇ ಮೇಷರಾಶಿಯವರಿಗೆ ಇದು ಆ ಕುಜ ಅಂದರೆ ಅಗ್ನಿತತ್ವ ಆಗಿರುತ್ತೆ. ಶಕ್ತಿ ಜಾಸ್ತಿ ಇರುತ್ತೆ, ಆತುರ ಇರುತ್ತೆ, ಆವೇಶ ಇರುತ್ತೆ, ನಿರ್ಧಾರಗಳು ಜೋರಾಗಿರುತ್ತೆ. ಹಾಗೆ ಸಾಧನೆ ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತೀರ. ಹಾಗೆ ಏನೋ ಒಂದು ಛಲ ಇರುತ್ತೆ. ಆ ಛಲ ಈ ಒಂದು ಯುಗಾದಿಯ ತನಕ ನೀವೇನೇ ಮಾಡೋಕ್ಕೆ ಹೋದಾಗ ಅದು ಹೆಚ್ಚು ಡಬಲ್ ಆಗುತ್ತೆ, ಅದೃಷ್ಟ ಕೂಡ ಕೂಡಿ ಬರುತ್ತೆ. ಆದರೆ ಕಪ್ಪು ಬಟ್ಟೆಯನ್ನು ಹಾಕೋಕ್ಕೆ ಹೋದಾಗ ನಿಮ್ಮ ಸಂಕಲ್ಪಗಳು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸಾಧ್ಯವಾದಷ್ಟು ಕೆಂಪು, ಗುಲಾಬಿ, ಕಿತ್ತಳೆ ಇದನ್ನು ಬೇರೆ ಯಾವುದನ್ನು ಹಾಕ್ಕೊಳ್ಳಿ. ಕಪ್ಪು ಬಟ್ಟೆಯನ್ನು ಮೇಷರಾಶಿಯವರು ಹಾಕೋದು ಶುಭ ಅಲ್ಲ. ಇನ್ನು 2ನೇ ರಾಶಿ ಕರ್ಕಾಟಕ ರಾಶಿ. ರಾಶಾಧಿಪತಿ ಚಂದ್ರ ಇರ್ತಾನೆ. ಚಂದ್ರ ಅಂದರೆ ಮನಃಕಾರಕ. ಚಂದ್ರ ಹಾಲಿಗೆ ಒಂದು ಪ್ರಾಧಾನ್ಯತೆ, ಅನ್ನಕ್ಕಾಗ್ಬೋದು, ಅಕ್ಕಿಗಾಗ್ಬೋದು, ಬಿಳಿಯ ವಸ್ತ್ರಕ್ಕಾಗ್ಬೋದು, ಇದೆಲ್ಲಕ್ಕೂ ಕೂಡ ಚಂದ್ರನ ಒಂದು ಅಂಶ ಇರೋದರಿಂದ ಕರ್ಕಾಟಕ ರಾಶಿಯವರು ಯುಗಾದಿಯ ತನಕ ಹೆಚ್ಚು ಕಪ್ಪು ಬಟ್ಟೆಯನ್ನು ಹಾಕೋದು ಅಷ್ಟು ಶುಭ ಅಲ್ಲ. ಹಾಗೆಯೇ ಇನ್ನು 3ನೇದು ಕನ್ಯಾ ರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಬುಧ ಆಗಿರ್ತಾನೆ. ಕನ್ಯಾ ರಾಶಿಯವರಿಗೆ ಈ ಕಪ್ಪು ಬಟ್ಟೆಯನ್ನು ಯುಗಾದಿಯ ತನಕ ಹೆಚ್ಚು, ಅದರಲ್ಲಿ ಮಹಿಳೆಯರು ಅಂತಿಲ್ಲ, ಪುರುಷರು ಅಂತಿಲ್ಲ, ವ್ಯಾಪಾರಸ್ಥರು ಅಂತಿಲ್ಲ, ಇಂಜಿನಿಯರ್ಸ್ ಅಂತಿಲ್ಲ, ಯಾರೇ ಆದರೂ ಕೂಡ ಕಪ್ಪು ವಸ್ತ್ರಗಳನ್ನು, ಗಂಡಸರಾದರೆ ಶರ್ಟ್ ಹಾಕ್ಕೊಳ್ತಾರೆ, ಹೆಂಗಸರಾದರೆ ತಾವು ಉಪಯೋಗಿಸ್ಕೊಳ್ತಕ್ಕಂಥ ಬಟ್ಟೆಗಳಲ್ಲಿ ಕಪ್ಪು ಅಂಶ ಜಾಸ್ತಿ ಇರೋದು ಅಷ್ಟು ಶುಭ ಅಲ್ಲ. ಇನ್ನು ಕನ್ಯಾ ರಾಶಿಯವರಿಗೆ ಬುಧನ ಅಧಿಪತಿ ಆಗಿರ್ತಾನೆ, ಸೂಕ್ಷ್ಮತೆ ಇರುತ್ತೆ. ಈ ಯುಗಾದಿಯ ತನಕ ಕಪ್ಪು ಬಟ್ಟೆ ಹಾಕ್ಕೊಳ್ಳೋಕೆ ಹೋದಾಗ ಮಾನಸಿಕವಾಗಿ ಒಂದಷ್ಟು ರಿಸಲ್ಟ್ಸು ಕಡಿಮೆ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಾಗ್ಬೋದು, ಹಾಗೆ ಉದ್ಯೋಗಸ್ಥರಾಗ್ಬೋದು, ಸರ್ಕಾರಿ ನೌಕರರಾಗ್ಬೋದು, ಇವರಿಗೆ ಅಷ್ಟು ಶುಭಕರವಾಗಿ ಇರೋದಿಲ್ಲ. ಒಂಚೂರು ಅಶಾಂತಿ ಇರ್ಬೋದು, ಮನೆಯಲ್ಲಿ ಟೆನ್ಷನ್ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಗ್ರಾಹಕರ ಜೊತೆ ಹೊಂದಾಣಿಕೆ ಇಲ್ಲದೆ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇವೆಲ್ಲವೂ ಕೂಡ ನಂಬಿಕೆಯ ಆಧಾರ. ಹಾಗಾಗಿ 12 ರಾಶಿಗಳಲ್ಲಿ ಮೇಷರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿಯವರು ಯುಗಾದಿಯ ಬರೋ ತನಕ, ಚೈತ್ರ ಮಾಸ ಬರೋ ತನಕ ನಮಗೆ ಈ ಒಂದು ಕಪ್ಪು ಬಟ್ಟೆಗಳನ್ನು ಹೆಚ್ಚಿಗೆ ಉಪಯೋಗಿಸೋದು ಅಷ್ಟು ಶುಭಕರ ಅಲ್ಲ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.